ವಿಧಾನ ಪರಿಷತ್ನ ಚುನಾವಣೆ ಬೆಳಗ್ಗೆ 9 ಗಂಟೆಯಿಂದ ಮತದಾನ ನಡೀತಾ ಇದೆ. ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಯಿತು. ಕಾಂಗ್ರೆಸ್ ಪಾಳೆಯದಲ್ಲಿ ಶಾಸಕರ ಮತ ಅಸಿಂಧು ಆಗೋ ಆತಂಕ ಎದುರಾಗಿದೆ. ನಿನ್ನೆ 2 ಬಾರಿ ಅಣಕು ಮತದಾನ ಮಾಡಿಸಿದ್ರು ಕೂಡ ಮತಗಳು ಅಸಿಂಧು ಆಗೋ ಆತಂಕ ಇದೆ. ನಿನ್ನೆ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಶಾಸಕರು 2 ಬಾರಿ ಅಣಕು ಮತದಾನ ಮಾಡಿದ್ರು. ಬೆಳಗ್ಗೆ ನಡೆದಂತ ಮತದಾನದಲ್ಲಿ 15 ಶಾಸಕರ ಮತಗಳು ಅಸಿಂಧು ಆಗಿವೆ. ನಿನ್ನೆ ಶಾಸಕರ ಗೊಂದಲ ಪರಿಹಾರಕ್ಕೆ ಸಂಜೆ 2ನೇ ಬಾರಿ ಮತ್ತೆ ಅಣಕು ಮತದಾನವನ್ನ ಮಾಡಿಸಲಾಯಿತು. 2ನೇ ಬಾರಿ ಅಣಕು ಮತದಾನದಲ್ಲಿ 4 ಶಾಸಕರ ಮತಗಳು ಅಸಿಂಧು ಆಗಿತ್ತು. ತರಬೇತಿ ಕೊಟ್ಟರೂ ಕೂಡ ವೋಟ್ ಹಾಕುವಾಗ ಶಾಸಕರು ಎಡವಟ್ಟು ಮಾಡಿದ್ದಾರೆ. ಚುನಾವಣೆಯಲ್ಲಿ ಎಡವಟ್ಟಾದ್ರೆ 5ನೇ ಅಭ್ಯರ್ಥಿಗೆ ಹಿನ್ನಡೆ ಆಗತ್ತೆ ಅಂತ ಈಗ ಕಾಂಗ್ರೆಸ್ ಆತಂಕದಲ್ಲಿದೆ. 2 ಬಾರಿ ಅಣಕು ಮತದಾನ ಮಾಡಿಸಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು ರೆಸಾರ್ಟ್ನಲ್ಲಿದ್ರು. ರೆಸಾರ್ಟ್ನಲ್ಲಿ ಈ ಮತದಾನದ ಬಗ್ಗೆ ಕಾಂಗ್ರೆಸ್ಸಿನ ಶಾಸಕರಿಗೆ ಒಂದಷ್ಟು ಮಾಹಿತಿ ನೀಡೋದ್ರ ಜೊತೆಗೆ ಅಣಕು ಮತದಾನ ಕೂಡ ಮಾಡಿಸಿದ್ರು ಎಲ್ಲಾ ಶಾಸಕರಿಂದ. ತರಬೇತಿ ಕೊಟ್ಟರೂ ಕೂಡ 2 ಸಲ ಮಾಡಿದಂತ ಅಣಕು ಮತದಾನ ಏನಿದೆ ಅದರಲ್ಲಿ ಮತಗಳು ಅಸಿಂಧು ಆಗಿತ್ತು. ನಿನ್ನೆ ಬೆಳಿಗ್ಗೆ ಅಣಕು ಮತದಾನ ಮಾಡಿಸಲಾಗಿತ್ತು. ಆಗ 15 ಶಾಸಕರ ಮತಗಳು ಅಸಿಂಧು ಆಗಿತ್ತು. ಕೆಲ ಶಾಸಕರು ಗೊಂದಲಗೊಂಡಿದ್ದಾರೆ ಅಂತ 2ನೇ ಬಾರಿ ಅಣಕು ಮತದಾನ ಮಾಡಿಸಿದ್ರು. ಅಲ್ಲೂ ಕೂಡ 4 ಶಾಸಕರ ಮತ ಅಸಿಂಧು ಆಗಿತ್ತು. ಇಷ್ಟು ತರಬೇತಿ ಕೊಟ್ಟರೂ ಕೂಡ ವೋಟ್ ಹಾಕುವಾಗ ಶಾಸಕರು ಎಡವಟ್ಟು ಮಾಡಿಕೊಂಡಿದ್ರು. ಇವತ್ತು ಆ ಎಡವಟ್ಟೇನಾದ್ರೂ ಮರುಕಳಿಸಿದ್ರೆ ಒಂದೊಂದು ಮತ ಕೂಡ ಇಂಪಾರ್ಟೆಂಟ್ ಇದೆ. ಮತ ಅಸಿಂಧು ಆಗಬಾರದು ಅನ್ನೋ ಕಾರಣಕ್ಕೆ ಶಾಸಕರಿಗೆ ತರಬೇತಿ ಕೊಟ್ಟಿರೋದು. ಪ್ರಾಕ್ಟೀಸು ಮಾಡಿಸಿದ್ದಾರೆ. ನಿನ್ನೆ ರೆಸಾರ್ಟ್ನಲ್ಲೇ 2 ಬಾರಿ ವೋಟಿಂಗ್ ಮಾಡಿಸಿದ್ದಾರೆ ಶಾಸಕರಿಂದ. ಬೆಳಿಗ್ಗೆ ವೋಟಿಂಗ್ ಮಾಡಿಸಿದಾಗ್ಲೂ ಒಂದಷ್ಟು ಮತಗಳು ಅಸಿಂಧು ಆಯಿತು, 15 ಶಾಸಕರ ಮತ. ಸಂಜೆ 2ನೇ ಬಾರಿ ಮತ್ತೆ ವೋಟಿಂಗ್ ಮಾಡಿಸಿದ್ದಾರೆ ರೆಸಾರ್ಟ್ನಲ್ಲಿ. ಆಗ್ಲೂ ಕೂಡ 4 ಶಾಸಕರ ಮತ ಏನಿದೆ ಅದು ಅಸಿಂಧು ಆಯಿತು. ಇವತ್ತು ಚುನಾವಣೆ ಮತದಾನ ನಡೀತಾ ಇದೆ ಬೆಳಿಗ್ಗೆಯಿಂದ. ಕಾಂಗ್ರೆಸ್ಸಿಗೆ ಒಂದು ಆತಂಕ ಅಂತೂ ಇದ್ದೇ ಇದೆ. ಮತ್ತೇನಾದ್ರೂ ಎಡವಟ್ಟಾದ್ರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಈ ಆತಂಕದಲ್ಲಿ ಈಗ ಕಾಂಗ್ರೆಸ್ ಇದೆ. ಲೆಕ್ಕ ಹಾಕಿ ಒಂದೊಂದು ಮತವೂ ಕೂಡ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ಸಿಗೆ. 7 ಸ್ಥಾನಗಳಿಗಾಗಿ ನಡೀತಾ ಇರೋ ಈ ಪರಿಷತ್ತು ಚುನಾವಣೆಯಲ್ಲಿ 8 ಅಭ್ಯರ್ಥಿಗಳಿದ್ದಾರೆ. ಜೆಡಿಎಸ್ನ ಬಳಿ ಬೇಕಾದಂತ ಸಂಖ್ಯಾಬಲ ಇಲ್ಲ ನಿಜ. ಕಾಂಗ್ರೆಸ್ಗೂ ಕೊರತೆ ಇದೆ 5ನೇ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದಕ್ಕೆ. ಆದರೆ ಉಚ್ಚಾಟಿತ ಬಿಜೆಪಿಯ ಶಾಸಕರೇನಿದ್ದಾರೆ ಇಬ್ರು, ಅವರು ಸಪೋರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ. ಹಾಗಾಗಿ ಒಂದೊಂದು ಮತವೂ ಇಂಪಾರ್ಟೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.